ನಮಸ್ಕಾರ. ಮನಿ ಮರಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಈ ವಾರದ ವಿಶ್ಲೇಷಣೆ ನನಗೆ ಮತ್ತೆ ಬಂದಿದ್ದೀನಿ. ಕಳೆದ ವಾರದ ಒಂದು ಸೆಕ್ಟರ್ ಮೇನ್ ಆಗಿ ಮೀನ್ಸ್ ಕಳೆದ ವಾರಕ್ಕೂ ಕಳೆದ ವಾರದ್ದು ಸಹಿತ ಹೇಳ್ತಾ ಇದ್ದೆ. ಮತ್ತೆ PSU ಸೆಕ್ಟರ್‌ಗಳು ವರ್ಕ್ ಆಗ್ಬೋದು ಅಂತ. ಮೀನ್ಸ್ ಚೆನ್ನಾಗಿ ಪರ್ಫಾರ್ಮ್ ಆಗಿದೆ PSU ಬ್ಯಾಂಕ್‌ಗಳು. ಅದರಲ್ಲೂ ಫೈನಾನ್ಷಿಯಲ್ ಸೆಕ್ಟರ್‌ಗಳು. ಸೊ ಚೆನ್ನಾಗಿ ಕೊಟ್ಟಿದ್ದಾವೆ ಒಂದಷ್ಟು. ಮುಖ್ಯವಾಗಿ ಪ್ರಾರಂಭದ ಸೋಮವಾರ ಇರ್ಬೋದು ಅಥವಾ ಶುಕ್ರವಾರ ಎಂಡಿಂಗಲ್ಲಿ ಚೆನ್ನಾಗೇ ಕೊಟ್ಟಿದೆ. ಓವರಾಲ್ ಸ್ಯಾಟಿಸ್ಫ್ಯಾಕ್ಟರಿ ಆಗಿದೆ. ಅದು ತೋರಿಸ್ತೀನಿ. ಹೈಯೆಸ್ಟ್ ಹೋಗಿದ್ದು ಒಂದು ಫ್ಲಾಟ್ ಆಗಿ ಕ್ಲೋಸ್ ಆಗಿರ್ಬೋದು ಅಥವಾ ಆ, ತುಂಬಾ ಒಂದು ಸಣ್ಣದಾಗಿ ಏರ್ಕೊಂಡ್ಬಂದು ಒಂದು ಮೋರ್ ದೆನ್ 4 to 5% ಈ ಥರ ಎಲ್ಲ ಕೊಟ್ಟಿದ್ದಾರೆ ತುಂಬ ಸ್ಟಾಕ್ಗಳು. ತುಂಬ ಸ್ಯಾಟಿಸ್ಫ್ಯಾಕ್ಟರಿ ಆಗಿತ್ತು ಕಳೆದ ವಾರದ್ದು. ಮತ್ತೆ ಅದೇ ರೇಂಜಿಗೆ ಎಂಟ್ರಿ ಆಗಿದ್ದೀವಿ ಮತ್ತೆ. ಸೊ ನೋಡೋಣ ಈ ವೀಕಿಂದ ಮುಖ್ಯವಾಗಿ ಏನೇನು ಆಗ್ತವೆ, ವಿಷಯಗಳು ಏನೇನು ಬರ್ತವೆ. ಪ್ಲಾನೆಟರಿ ಇದು ಹೇಳ್ತಾ ಇದೆ. ಮೀನ್ಸ್ ನಾನು ಆ್ಯಕ್ಚುಲಾಗಿ ಗ್ರೂಪಲ್ಲಿ ಹೇಳ್ಕೊಂಡಿದ್ದೆ. ಸೊ ಸ್ವಲ್ಪ ಕಷ್ಟಗಳು ಬರ್ಬೋದು ಇನ್ಮೇಲೆ. ನೋಡೋಣ ಅದು ಹೆಂಗೆ ಬರುತ್ತೆ ಇದೆಲ್ಲ ಡಿಸ್ಕಸ್ ಮಾಡೋಣ. ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ರಿಕ್ವೆಸ್ಟ್ ಮಾಡ್ತಾ ಇರೋದೇನೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಕ್ಲೋಸ್ ಆಗಿ. ಬಿಗ್ ಒಂದು ಮಲ್ಟಿ ಬ್ಯಾಗರು ಅಥವಾ ಒಂದು ಹ್ಯೂಜ್ ಒಂದೇ ಸಲ ಸಿಗುತ್ತೆ ಅಂತ ಕಾಯ್ಕೊಂಡು ಅಥವಾ ಒಂದೇನೋ ಒಂದು ಎಫ್ ಅಂಡ್ ಅಲ್ಲಿ ದುಡ್ಡು ಮಾಡ್ತೀನಿ ಈ ಥರದ್ದೆಲ್ಲ ನೋಡೋ ಬದಲು ವಾರಕ್ಕೆ ಒಂದು 3 ರಿಂದ 4% ಅಂತ ಮಾಡ್ತಾ ಬಂದರೆ ತುಂಬ ಒಂದು ಚೆನ್ನಾಗಿ ಕೊಡ್ತವೆ. ಸೊ ಅದನ್ನೇ ಒಂದು ಮೇನ್ ಕಾನ್ಸೆಪ್ಟ್ ಆಗಿ ನಾನು ಇಟ್ಕೊಂಡು ವಾರಕ್ಕೆ ಒಂದು 3 to 4% ಬರೋಂಗೆ ಒಂದು ಸ್ಟಾಪ್ ಲಾಸ್ ಮಿನಿಮಮ್ 0.5% ಆದರೂ ಇಟ್ಕೊಂಡು ಆ ರಿಸ್ಕ್ ಒಂದು ತೊಗೊಳ್ಳೇಬೇಕು. ಆ ರಿಸ್ಕ್ ತೊಗೊಂಡಿಲ್ಲ ಅಂದರೆ ಖಂಡಿತ ಮಾರ್ಕೆಟಿಗೆ ಎಂಟ್ರಿ ಯಾರೂ ಆಗಲೇಬಾರ್ದು. ಸೊ ಇದೆಲ್ಲ ಒಂದು ಹೇಳ್ತಾ ಇರ್ತೀನಿ ಮಾರ್ಕೆಟ್ ಬಗ್ಗೆ. ಸೊ ಅದು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ತುಂಬ ಸುಲಭದಲ್ಲಿ ಹೇಳ್ತಾ ಇರ್ತೀನಿ. ತುಂಬ ಒಂದು ಕಷ್ಟ ಅಂತ ತೊಗೊಂಬಿಡಿ ರಿಸ್ಕು. ಸೊ ಮೇನಾಗಿ ಮಾರ್ಕೆಟ್ ಅಂದರೆ ರಿಸ್ಕ್ ಅಲ್ಲ, ಪೇಷನ್ಸು. ರಿಸ್ಕ್ ನೆಕ್ಸ್ಟ್ ಬರುತ್ತೆ. ಪೇಷನ್ಸ್ ಇರಬೇಕು, ಫಾಲೋ ಮಾಡ್ತಾ ಇರಬೇಕು, ಒಂದು ಡೆಡಿಕೇಶನ್ ಇರಬೇಕು. ಅದು ಇದ್ದರೆ ಮಾತ್ರ ಒಂದು ಟೈಮ್ ಕೊಡೋದು. ಮುಖ್ಯವಾಗಿ ಟೈಮ್ ಅಂದರೆ ಬೆಳಿಗ್ಗೆ 9 ಕಾಲಿಗೆ ಓಪನ್ ಆಗಿ 3:30 ತನಕ ಫಾಲೋ ಮಾಡಬೇಕು ಅಂತಲ್ಲ. ಸೊ ಇವತ್ತೆಲ್ಲ ಆಟೋಮೇಟೆಡ್ ಪ್ರೋಗ್ರಾಮಿಂಗು ಅಥವಾ ಒಂದು GTT ಆರ್ಡರ್ ಹಾಕಿದ್ರು ನಡೆಯುತ್ತೆ. ಸೊ ಆ ಸ್ಟಾಪ್ ಲಾಸ್ ಹಿಟ್ ಆಗೋದು ಅವಾಯ್ಡ್ ಮಾಡುವಂಥದ್ದು ಇದೆಲ್ಲ ಫಾಲೋ ಮಾಡ್ತಾ ಇರಬೇಕು. ಇನ್ ಕೇಸ್ ಅದು ಜನರಲ್ ಆಗಿ ಇಂಟ್ರಾಡೇ ಆಗಿ ಹೇಳಿದ್ದೀನಿ ಮುಂಚಿನ ವಿಡಿಯೋಗಳಲ್ಲಿ 1 to 2% ಎಕ್ಸ್ಪೆಕ್ಟ್ ಮಾಡಿದ್ರೆ ಸಾಕು. ಸೊ ಅದು ಆ ಟ್ರೆಂಡ್ ಕಂಟಿನ್ಯೂ ಆಗ್ತಿದ್ರೆ ಮುಂದೆ ಎತ್ಕೊಂಡು ಹೋಗಿ ಅಂತ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಮತ್ತೆ ಹೇಳ್ತಾ ಇದ್ದೀನಿ, ಡಿಸ್ಕ್ಲೈಮರ್ ಹೇಳಲೇಬೇಕು. ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಒಂದು ಹಾಬಿಯಾಗಿ ಒಂದು ಎಜುಕೇಷನ್ ಪರ್ಪಸ್ಗೋಸ್ಕರ ಈ ವಿಡಿಯೋ ಮಾಡುವಂಥದ್ದು. ನೀವು ನಿಮ್ಮ ಕಡೆಯಿಂದ ಒಂದು ಅನಾಲಿಸಿಸ್ ಮಾಡಿ ಸಾಧ್ಯವಾದಷ್ಟು ಫೈನಾನ್ಷಿಯಲ್ ಅಡ್ವೈಸರು, ರಿಸರ್ಚ್ ಅನಾಲಿಸ್ಟ್ ಅಂತ ಯಾರು ಇರ್ತಾರೆ ಅವ್ರದ್ದೆಲ್ಲ ಮಾಹಿತಿ ತೊಗೊಂಡು ಅವರಿಂದ ಒಂದು ಗೈಡೆನ್ಸ್ ತೊಗೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಟೆಕ್ನಿಕಲ್ ಫಂಡಮೆಂಟಲ್ಸ್ ಎಲ್ಲ ಅರ್ಥ ಮಾಡಿಕೊಂಡೆ ಒಂದು ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಏನೇ ಇರ್ಬೋದು ಹೂಡಿಕೆ ಮಾಡಬೇಕಾಗುತ್ತೆ. ಮ್ಯೂಚುವಲ್ ಫಂಡ್ ಆದರೆ ನಾನು ಆಸ್ ಎ ಅಡ್ವೈಸರ್ ನಾನು ಸಜೆಸ್ಟ್ ಮಾಡ್ಬೋದು ಬೇಸ್ಡ್ ಆನ್ ನಿಮ್ಮ ರಿಸ್ಕು, ಏಜು, ಟೈಮ್ ಹೊರೈಸನ್ನು ಇದೆಲ್ಲ ನೋಡಿಕೊಂಡು. ಸಮಯ ಇಂಪಾರ್ಟೆಂಟ್, ಅಲ್ಲೂ ನೋಡಿ ಸಮಯ ಇಂಪಾರ್ಟೆಂಟ್ ಇದೆ. ಸೊ ಈ ದಿಢೀರಾಗಿ ಯಾವುದೂ ದುಡ್ಡು ಮಾಡಲಿಕ್ಕಾಗಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕಾಗುತ್ತೆ. ವಿಡಿಯೋ ಪ್ರಾರಂಭ ಮಾಡೋಣ. ಮೊದಲಿಗೆ ನಿಫ್ಟಿ ತೊಗೊಳ್ಳೋಣ, ಆಮೇಲೆ ಆ್ಯಸ್ ಯೂಶುವಲ್ ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಏನಿದೆ ಮತ್ತು ಮುಂದಿನ ವಾರ ಅಂದರೆ ಈ ವಾರದ ಕಮ್ಮಿಂಗ್ ವೀಕ್ ಏನೇನು ಸ್ಟಾಕ್ಸ್ ಇದೆ ನೋಡೋಣ. ಮೊದಲಿಗೆ ನಿಫ್ಟಿ ಒಂದು ಪರ್ಫಾರ್ಮೆನ್ಸ್ ವೈಸು ಚೆನ್ನಾಗಿ ಕೊಟ್ಟಿದೆ. ಒಂದು ಹೇಳ್ತಾ ಇದ್ದೆ ಕನ್ವರ್ಷನ್ ಲೈನ್ ಟಚ್ ಆಗಿದೆ, ಡೌನ್ ಬರುತ್ತೆ, ಡೌನ್ ಬಂತು, ಡೌನ್ ಬರ್ತಿದ್ದಂಗೆ ಇಮಿಡಿಯೇಟ್ ಬೇಸ್ ಲೈನ್ ಟಚ್ ಆಯಿತು, ಫ್ಲಾಟ್ ಆಯಿತು ನೆಕ್ಸ್ಟ್ ಬುಧವಾರ. ಸೊ ಶುಕ್ರವಾರ ದಿವಸ ರೆಪೋ ಕಟ್ ಅದಲ್ಲ ಒಂದು ನಡೀತು. ಸೊ ಒಂದು ಮೂಮೆಂಟು ಚೆನ್ನಾಗಿ ಸಿಕ್ತು. ಸೊ ಮತ್ತೆ ಅದೇ ಝೋನಲ್ಲಿ ನಾವು ಎಂಟ್ರಿ ಆಗ್ತಿದ್ದೀವಿ. ಇದನ್ನು ತೋರಿಸ್ತೀನಿ. ನಾನು ಹೇಳಿದ್ದೆ ಲಾಸ್ಟ್ ಟೈಮ್ 2520 ಎಕ್ಸಾಕ್ಟಾಗಿ 2522. ಇದು ಮೇಯ್ನು. ಇವನ್ ವರ್ಸ್ಟ್ ಕೇಸು 150 ಅಂತ ತೊಗೊಬೋದು. ಅದೆಲ್ಲ ದಾಟಿದೆ ಕ್ಲೋಸಿಂಗ್ ಬೇಸಿಸ್ ಇರಬೇಕು. ಸೊ ಜಸ್ಟ್ ಇವಾಗ ನೋಡಿ ಯಾಕೆ ಇದು ಮೇಜರ್ ಇಶ್ಯೂ ಆಗುತ್ತೆ ಅಂತ ಹೇಳ್ಬಿಡ್ತೀನಿ ಇಲ್ಲಿ. ಸೊ ಇಲ್ಲಿ ಏನಾಗ್ತಿದೆ ಈಗ
ಎಕ್ಸಾಕ್ಟ್ ಆಗಿ ಕನ್ವರ್ಷನ್ ಲೈನಿಂದ ಆಚೆ ಬಂದಿದೆ, ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿಲ್ಲ. ಸೊ ನಾಳೆ ಓಪನಿಂಗು ಒಂದು ಗ್ಯಾಪ್ ಅಪ್ ಓಪನ್ ಆಗಿದ್ರೂ ಕನ್ವರ್ಷನ್ ಲೈನಿಂದ ಮೇಲೆ ಓಪನ್ ಆಗಬೇಕು. ಸೊ ಆಗಿಲ್ಲ, ಕ್ಲೋಸಿಂಗ್ ಕೊನೆ ಪಕ್ಷ ಕ್ಲೋಸಿಂಗಲ್ಲಾದರೂ ಈ ಕನ್ವರ್ಷನ್ ಲೈನ್ದು ಮೇಲೆ ಕ್ಲೋಸ್ ಆಗಬೇಕು. ಮತ್ತು ಬುಲ್ಲಿಶ್, ಕಂಪ್ಲೀಟ್ಲಿ ಬುಲ್ಲಿಶ್ ಅಂದರೆ ನಾನು ಹೇಳ್ದಂಗೆ 25, 120, 150 ಈ ರೇಂಜ್ ಅದು ಕ್ರಾಸ್ ಆಗಬೇಕು ಮಿನಿಮಮ್ ಆಗಿ. ಯಾಕಂದರೆ ಪ್ರತಿ ಸಲಿನೂ ನೋಡಿ ಇಲ್ಲಿ ಇಶ್ಯೂ ಆಗ್ತಾ ಇದೆ ರೆಸಿಸ್ಟೆನ್ಸ್. ಲಾಸ್ಟ್ ಇಲ್ಲಿಂದ ಅದು ಅಕ್ಟೋಬರ್ 24, ಅದ್ರ ನಂತರದ ದಿವಸಗಳಲ್ಲಿ ಇದು ಅದೇನಿದೆ ಅದ್ರದ್ದು ಮೇಯ್ನ್ ಎಫೆಕ್ಟು ತುಂಬ ಹಿಂದೆ ಈ ನೋಡಿ ಇದೇ ರೇಂಜ್ಗಳು ಅದೆಲ್ಲ ರಿಪೀಟ್ ಆಗುವಂಥದ್ದು. ಸೊ ಇದ್ರದ್ದು ರೇಂಜ್ ಎಲ್ಲಿದೆ ಇಲ್ಲಿ ಹಾಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಎಲ್ಲಿದೆ ಅಂತ. ಸೊ ಇಲ್ಲಿ ನಮ್ಮ ಜುಲೈ 24 ರೇಂಜ್ ಏನಿದೆ ನೋಡಿ, ಅಲ್ಲಿಂದ ಒಂದು ಬಿಗ್ ಡಿಪ್ ತೊಗೊಂಡ್ಬಿಡ್ತು, ಅದಾದ್ಮೇಲೆ ನಂತರ ಏರಿಕೆ ಕಂಡಿದ್ದದು. ಸೊ ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂದ್ರೂ ಅದ್ರದ್ದು ಎಫೆಕ್ಟ್ ಎಲ್ಲ ಇರ್ತವೆ. ಸೊ ಹಾಗಾಗಿ ಒಂದು ಮೇಯ್ನ್ ಆಗಿ ಈ ಒಂದು ಎಸ್ಪೆಷಲಿ ಝೂಮ್ ಹಾಕಿ ನೋಡಿದಾಗ ಇಲ್ಲಿಗೆ ಕ್ಲೋಸ್ ಆಗುತ್ತೆ. ಸೊ 25,828. ಸೊ ಅಲ್ಲಿ ಲಾಸ್ಟ್ ಟೈಮ್ ಅಲ್ಲೇ ರಿಜೆಕ್ಷನ್ ಆಗಿದೆ, 2 ಸರಿ ಆಗಿದೆ. ಸೊ 2 ಸರಿ ಆದಮೇಲೆ ಕ್ಲೋಸಿಂಗ್ ಟಚ್ ಆಗೋದಲ್ಲ, ಕ್ಲೋಸ್ ಆಗ್ಬೇಕು ಕಂಪ್ಲೀಟ್ ಆಗಿ. ನೋಡಿ ಕ್ಲೋಸ್ ಆಗಿ ನೆಕ್ಸ್ಟ್ ಓಪನಿಂಗು ಕೆಳಗಡೆ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಯಿತು. ಸೊ ಇದನ್ನು ಅದೇ ಥರ ಆಗ್ಬೋದು. ಸೊ ನಾಳೆ ಓಪನಿಂಗು ಗ್ಯಾಪ್ ಅಪ್ ಓಪನ್ ಆದ್ರೂ ಇದರಿಂದ ಆಚೆ ಬಂದು ತಿರ್ಗಾ ಕ್ಲೋಸ್ ಆಗ್ಬೋದು ಕೆಳಗಡೆ. ಸೊ ಹುಷಾರಾಗಿರಿ, ಮಾರ್ಕೆಟ್ ರಿವರ್ಸಲ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಎಷ್ಟು ಪರ್ಸೆಂಟ್ ಹೋಗುತ್ತೆ ಗೊತ್ತಿಲ್ಲ. ವರ್ಸ್ಟ್ ಕೇಸು ಇಲ್ಲಿಂದ 24,500 ಈ ಲೆವೆಲ್ಲು ಅದು ಎಲ್ಲ ಬ್ರೇಕ್ ಆಯಿತು ಅಂದರೆ ಈ ಲೆವೆಲ್ಗೆ ಮತ್ತೆ ಹೋಗಲಿಕ್ಕೆ ಸಾಧ್ಯತೆ ಉಂಟು. 24,200 ಲೆವೆಲ್ಗೆ ಹೋಗಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೂ ನಿಮಗೆ ಕನಿಷ್ಠ 2 to 3% ಮೇಲೆ ಹೋಗ್ತವೆ. ಸೊ ಇದೆಲ್ಲ ಅಬ್ಸರ್ವ್ ಮಾಡ್ತಾ ಇರಿ. 4% ಮಿನಿಮಮ್ ಹೋಗುತ್ತೆ ಬಿದ್ದರೆ, ಒಂದ್ಸಲಿ ರಿವರ್ಸ್ ದೊಡ್ಡದಾಗಿ ಬಂತು ಅಂದ್ರೆ. ಸೊ ಮಿನಿಮಮ್ 4 to 6% ಹೋಗ್ತವೆ. ಯಾವುದೇ ಒಂದು ಸೈಕಲ್, ಮೇಜರ್ ಸೈಕಲ್ ಅಂತ, ಮೈನರ್ ಸೈಕಲ್, ಮೈನರ್. ಸೊ ಇಲ್ಲಿ ನೋಡ್ಬೋದು ನೀವು 8% ಬಂತು, 8 to 9% ಬಂದಿದೆ, 2,500 ಪಾಯಿಂಟ್ಸ್. ಸೊ ಒಂದು ಬಿಗ್ ಕರೆಕ್ಷನ್ ಆಯಿತು ಅಂದರೆ 1,500 ಪಾಯಿಂಟ್ಸಿಂದ 2,000 ಪಾಯಿಂಟ್ಸ್. ಸೊ ಆವ್ರೇಜ್ ಒಂದು 6 to 8% ಅಲ್ಲಿ ಹೋಗುತ್ತೆ. ಸೊ ಕರೆಕ್ಷನ್ ಬಗ್ಗೆ ನೋಡ್ತಾ ಇರಿ. ಸೊ ಮೇಜರ್ ಸಪೋರ್ಟ್ ಅಂತ ತಗೊಂಡ್ರೆ ಫಸ್ಟ್ ಕನ್ವರ್ಷನ್ ಲೈನ್ ಆಗುತ್ತೆ, ಆಮೇಲೆ ಬೇಸ್ ಲೈನ್ ಆಗುತ್ತೆ, ದೆನ್ ಇಲ್ಲಿ ಒಳಗಡೆ ಬಂದ್ಬಿಡುತ್ತೆ. ಸೊ ವೀಕ್ಲಿ ಬೇಸಿಸಲ್ಲಿ ನೋಡಿದ್ರು ಎಕ್ಸಾಕ್ಟಾಗಿ ಟಚ್ ಆಯಿತು 2 ಸರಿ. ಇವನ್ ಕ್ಲೌಡ್ ಒಳಗಡೆ ಎಂಟ್ರಿ ಆಗಿ ಟ್ರೈ ಮಾಡ್ತೀವಿ. ಕ್ಲೌಡ್ ಒಳಗಡೆ ಎಂಟ್ರಿ ಆಯಿತು ಅಂದರೆ ಮತ್ತೆ ಡೌನ್ ಸೈಕಲ್ ಸ್ಟಾರ್ಟ್ ಆಗ್ತವೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ವೈಡ್ ಆಯಿತು, ಗ್ರೀನ್ ರೇಂಜಿಂದ ಆಚೆ ಬಂದಿಲ್ಲ ಕಂಪ್ಲೀಟಾಗಿ, ರೆಡ್ಡಲ್ಲೇ ಇದೆ ಇನ್ನು. ಸೊ ಇಲ್ಲಿ ಸಹಿತ ಒಂದು ನೋಡಿ ಅಲ್ಲೇ ಟಚ್ ಆಗ್ತಿದೆ, ಡಬ್ಲ್ಯೂ ಫಾರ್ಮ್ ಆಗಿದ್ರು ಸಹಿತ ವೀಕ್ಲಿ ಬೇಸಿಸಲ್ಲಿ ಎಕ್ಸಾಕ್ಟಾಗಿ ಅಲ್ಲೇ ಇದಾಗುತ್ತೆ ಕ್ಲೋಸಿಂಗು, ಯಾಕಂದರೆ ಅದರ ರಿಫ್ಲೆಕ್ಷನ್ ಇಲ್ಲಿದೆ ಅದು. ಸೊ ಡಬ್ಲ್ಯೂ ಬುಲಿಶ್ ಸೈನ್ ಇದ್ರೂ ಸಹಿತ ಒಂದು ಇಲ್ಲಿ ಹೇಳ್ದಂಗೆ ಒಂದು ಮೇಜರ್ ಆಗಿ ನಮಗೆ ಒಂದು ವೀಕ್ಲಿ ಬೇಸಿಸಲ್ಲಿ ಕ್ಲೌಡ್ ರೆಡ್ ಇನ್ನೂ ಇದೆ. ಸೊ ಕಂಪ್ಲೀಟ್ ಬುಲ್ಲಿಶ್ ಎಲ್ಲ ಇದು. ಇದ್ರದ್ದು ಪಿಚ್ ವರ್ಕ್ ತೋರಿಸ್ಬಿಡ್ತೀನಿ. ಇನ್ನೊಂದು ಸೆಲ್ ಅಂತಲೇ ತೋರಿಸುತ್ತೆ ನನ್ನ ಇಂಡಿಕೇಟ್ರಲ್ಲಿ. ಸ್ವಲ್ಪ ಜಸ್ಟ್ ಟಚ್ ಆಗ್ತಿದೆ, ಇದರಿಂದ ಆಚೆ ಬರಬೇಕು ಮೇಯ್ನಾಗಿ, ಆವಾಗಲೇ ಕಂಪ್ಲೀಟ್ ಬೈ ಆಗ್ತವೆ. ಸೊ ಇದು ಸ್ವಲ್ಪ ಹುಷಾರಾಗಿರಬೇಕು. ಇಷ್ಟು ಲೆವೆಲ್ ಡೆಪ್ತ್ ಬೇಡ ಇದು. ನನ್ನ ಡ್ಯುಯಲ್ ಇಂಡಿಕೇಟ್ರಲ್ಲೂ ಲಾಂಗ್ ಟೈಮ್ ಮೀನ್ಸ್ ಬೈ ಟಚ್ ಆಗಿದೆ, ಮೀನ್ಸ್ ಇದ್ರದ್ದೆಲ್ಲ ಒಂದು ಸೈಕಲಲ್ಲಿ ಕಂಪ್ಲೀಟ್ ಆಯ್ತಿದೆ. ನೆಕ್ಸ್ಟ್ ನೋಡ್ಬೇಕು ಇಲ್ಲಿಂದ ಸಿಗ್ನಲ್ ಏನು ಹೋಗುತ್ತೆ ಅಂತ. ಸೊ ಅದು ಇಂಪಾರ್ಟೆಂಟ್ ಆಗ್ತವೆ. ಹಾಗಾಗಿ ಈ ಮೇಜರ್ಸ್ 25, 150 ತುಂಬ ಕ್ರಿಟಿಕಲ್ ಆಗ್ತವೆ. ನೆಕ್ಸ್ಟ್ 80-90 ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್. ಅದರಿಂದ ಮೇಲ್ಗಡೆ ಕ್ಲೋಸ್ ಆಗಬೇಕು. ಜಸ್ಟ್ ಹೈ ಹೋಗಿ ರಿಟರ್ನ್ ಬರೋ ಚಾನ್ಸಸ್ ಜಾಸ್ತಿ ಇರ್ತವೆ. ಸೊ ಇದನ್ನು ಹೈಡ್ ಮಾಡ್ತೀನಿ. ಇಚಿಮೋಕೋ ಸದ್ಯಕ್ಕೆ, ಇಚಿಮೋಕೋ ಪಾರ್ಷಲಿ ಓಕೆ, ಪಾರ್ಷಲಿ ನಾಟ್ ಓಕೆ ಅಂತೀನಿ. ಫಿಬಿನೋಶಿ ಇದು ಅಷ್ಟೇ ನೋಡಿ, ಕರೆಕ್ಟಾಗಿ ಇದರಿಂದ ಇದು ತಗೊಂಡು ಟಚ್ ಅಂತೂ ಆಗಿದೆ ಈ 618ಗೆ.
ಸೊ ಮೇಲ್ಗಡೆ ಹೋಗ್ಲಿಕ್ಕೆ 786 ಬರ್ಬೇಕಂದ್ರೆ 25,297 ಎಕ್ಸಾಕ್ಟ್ ಆಗಿ ಬರಬೇಕು. ಅಲ್ಲಿಂದ ಆಚೆ ಹೋಗದೆ 100% ಬುಲಿಶ್ ಇಲ್ಲ ಇದನ್ನ. ಸೊ ಹುಷಾರಾಗಿರ್ಬೇಕು. ಮುಖ್ಯವಾಗಿ ಇದು ಬ್ಯಾಂಕ್ ನಿಫ್ಟಿ ಇದು ಆಲ್ ಟೈಮ್ ಹೈ ಎಂಟ್ರಿ ಆಗಿದೆ. ವೆರಿ ಗುಡ್. ನೆಕ್ಸ್ಟ್ ಎಲ್ಲಿ ಹೋಗ್ಬೋದು ಗೊತ್ತಿಲ್ಲ, ನೋಡ್ಬೇಕು ಎಷ್ಟಕ್ಕೆ ಹೋಗುತ್ತೆ ಅಂತ. ಸೊ ವೀಕ್ಲಿ ಬೇಸಿಸ್ ಅಲ್ಲಿ ನೋಡ್ಬೋದು ಚೆನ್ನಾಗಿದೆ, ಡೈಲಿ ಬೇಸಿಸ್ ಅಲ್ಲೂ ಚೆನ್ನಾಗಿದೆ. ಸೊ ಮೇನ್ ಅಂದ್ರೆ ಕನ್ವರ್ಷನ್ ಲೈನ್ ಇಂದ ಆಚೆ ಕ್ಲೋಸ್ ಆಗಿದೆ. ಮೀನ್ಸ್ ಅದೇ ಒಂದು ಫಾಲೋ ಆಗ್ತಾ ಇದೆ. ಇದನ್ನ ನೋಡ್ತಾ ಇದ್ರೆ ಸಾರಿ, ಇಲ್ಲಿ ಬುಲಿಶ್ ಸೈನ್ ಕಮ್ಮಿ ಆಗ್ತಾ ಇದೆ, ಬೇರಿಶ್ ಸೈಡ್ ಹೋಗ್ಲಿಕ್ಕೆ ಸಾಧ್ಯತೆ ಇರ್ತವೆ. ಎಂಟು ವೀಕ್ಲಿ ಬೇಸಿಸ್ ಅಲ್ಲಿ ವೈಡ್ ಆಗ್ತಿಲ್ಲ, ಕಮ್ಮಿ ಆಗಿದೆ. ಸೊ ಡಬ್ಲ್ಯೂ ಏನೋ ಇದೆ, ಬಟ್ ರಿವರ್ಸ್ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಈ ಸಾಧ್ಯತೆಗಳು ಕಂಪಲ್ಸರಿ ಆಗ್ಬೇಕು ಅಂತೆಲ್ಲ, ನೋಡ್ಬೇಕು ಎಷ್ಟು ಹೋಗುತ್ತೆ ಅಂತ. ಸೊ ಪಾಸಿಟಿವ್ ಅಂತೂ ಇದೆ, ಬಟ್ ಕಂಪ್ಲೀಟ್ ಆಗಿ ಬುಲ್ಲಿಶ್ ಹೋಗಿಲ್ಲ. ಇದು ಮೀನ್ಸ್ ಬೇರೆ ಸೈಡ್ ಆಗಿಲ್ಲ. ಸೊ ನೋಡ್ದಂಗೆ ಇಲ್ಲಿ ಮರ್ಜ್ ಆಗಿ ಒಂದು ಪಾಸಿಟಿವ್ ತಗೊಂತು. ಸೊ ಮತ್ತೆ ಒಂದು ಅದೇ ತರ ಒಂದು ಬೇರಿಶ್ ಸೈನ್ ಫಾರ್ಮ್ ಆಗೋಕ್ಕೆ ಸಾಧ್ಯತೆ ಇರ್ತವೆ. ಸೊ ಇದೆಲ್ಲ ಗಮನಿಸ್ಕೊಬೇಕು. ಇದ್ರದ್ದು ಪಿಚ್ ವರ್ಕ್ ನೋಡ್ಬೇಕಾಗುತ್ತೆ. ಫಿಬಿನಾಶಿದು ನೆಕ್ಸ್ಟ್ ಲೆವೆಲ್ ಆಲ್ಮೋಸ್ಟ್ ಟಚ್ ಆಗಿದೆ. ಸೊ ಪಿಚ್ ವರ್ಕ್ ಅಲ್ಲಿ ನೋಡೋಣ ಆಗಿದ್ದು, ಪಿಚ್ ವರ್ಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದ್ರದ್ದು ಮೇನ್ ಆಗಿ ಇವಾಗ ನೋಡ್ಬೇಕಂದ್ರೆ ಮೇನ್ ಆಗಿ ಒಂದು ಎಕ್ಸಾಕ್ಟ್ ಆಗಿ ಹಾಕೋಣ ಎಲ್ಲಿಗೆ ಬರುತ್ತೆ ಅಂತ. delete coordinates 56,990 695 ಇದ್ರದ್ದು ಮೇಜರ್ ರೆಸಿಸ್ಟೆನ್ಸ್ ಇರ್ತವೆ. ಸೊ ಅದರಿಂದ ಮೇಲ್ಗಡೆ ಹೋಗ್ಬೇಕು. ಅದರಿಂದ ಮೇಲ್ ಹೋದ್ರೇನೆ ಒಂದು ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಆಗ್ಬೋದು. ಬಟ್ ಆಲ್ ಟೈಮ್ ಹೈ ಅಂತೂ ರೀಚ್ ಆಗಿದೆ. ಸೊ ರಿಜೆಕ್ಷನ್ಸ್ ಎಲ್ಲಿ ಬರುತ್ತೆ ಏನು ಕತೆ, ಸೊ ಇದ್ರದ್ದೆಲ್ಲ ನೋಡಿಕೊಂಡು ಆಮೇಲೆ ನೆಕ್ಸ್ಟ್ ಲೆವೆಲ್ ಫಿಬಿನಾಶಿ ಹಾಕೊಂಡು ನೀವು ಬೇಕಿದ್ರೆ ನೋಡ್ಬೋದು. ಸೊ ಮೇಜರ್ ಆಗಿ ರೆಸಿಸ್ಟೆನ್ಸ್ ಝೋನಲ್ಲಿದೆ. ಸೊ ಸಪೋರ್ಟ್ ಇಲ್ಲಿಗೆ ವಾಪಸ್ ಬಂದರೆ ಇಲ್ಲಿಗೆ ಬರುತ್ತೆ ಮಿಡ್. ಸೊ ಅಪ್ ಟು 52,000 ಬಂದ್ಬಿಡ್ಬೋದು ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ, ಮೇಜರ್ ಏನಾದರೂ ಬ್ಯಾಡ್ ನ್ಯೂಸ್ಗಳು. ಸೊ ಆಲ್ರೆಡಿ ಒಂದಿಷ್ಟು ಯುದ್ಧ ಭೀತಿಗಳು ಹೊರಗಡೆ ಅಲ್ಲಿ ಯುಕ್ರೇನ್ ರಷ್ಯಾದೆಲ್ಲ ಡಿಸ್ಕಸ್ ಮಾಡ್ತಾ ಇದೆ, ಅದೆಲ್ಲ ಆಗ್ತಾ ಇದೆ. ಇಂಟರ್ನಲಿ ಮಣಿಪುರದ ಇಶ್ಯೂಸ್ಗಳು ಬರ್ತಾ ಇದೆ. ಸೊ ಈ ಥರದ್ದೆಲ್ಲ ಹಲವಾರು ಅಪ್ಸ್ ಆ್ಯಂಡ್ ಡೌನ್ಸ್ ಬರಲಿಕ್ಕೆ, ಆಮೇಲೆ HDFC ಇದೇನೋ ಒಂದು ಅಲಿಗೇಷನ್ ಬಂದಿದೆ. ಸೊ ಈ ಥರದ್ದೆಲ್ಲ ನೋಡ್ತಾ ಇರಬೇಕು. ಸೊ ವಿಷಯಗಳಂತೂ ತುಂಬ ಸೇಫ್ ಆಗಂತೂ ಇಲ್ಲ. ಸೊ ಎನಿ ಟೈಮ್ ಬಿಗ್ ಫಾಲ್ ಆಗೋಕ್ಕೆ ಸಾಧ್ಯತೆ ಇರ್ತವೆ. ಹುಷಾರಾಗಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಏನಾದ್ರು ಮಾಡ್ಕೊಳೋರು ಮಾಡ್ಕೊಳ್ತಾರೆ. ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡವರು ಸ್ಟೇ ಇನ್ವೆಸ್ಟೆಡ್ ಅಷ್ಟೇ ಹೇಳೋದು. ಇನ್ನು ಕಳೆದ ವಾರದ ಪರ್ಫಾರ್ಮೆನ್ಸಲ್ಲಿ ಓವರಾಲ್ ಹೇಳ್ದಂಗೆ ಬೇಕಿದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಓವರಾಲ್ ಚೆನ್ನಾಗೇ ಕೊಟ್ಟಿದೆ. ಎಸ್ ಬ್ಯಾಂಕ್ ಅಂತೂ 10% ಕೊಟ್ಟು ಅಲ್ಲಿಂದ ಒಂದು -3.4 ಹೋಯಿತು. ಸೊ ಅದಕ್ಕೆ ಹೇಳಿದ್ದು ಒಂದು 1% ಮಾರ್ಕ್ ಮಾಡ್ಕೊಳ್ಳಿ, ನೆಗೆಟಿವ್ ಬರ್ತಿದ್ದಂಗೆ 1.5 ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳೋದು ಇದಕ್ಕೆ. ಅದಕ್ಕೆ ನಾನು ಸೊ 5% ಕೊಟ್ಟಿದೆ. AFL, ಸೋನಾಕಾಮ್ಸ್ -5.28, AU ಸ್ಮಾಲ್ ಬ್ಯಾಂಕ್ 7.68, ನಿಪಾನ್ ಲೈಫ್ ಇಂಡಿಯಾ ಅಸೆಟ್ ಮ್ಯಾನೇಜ್ಮೆಂಟ್ 6.8, 5 ಸ್ನೈಡರ್ ಇದೆ. ಟಾಟಾ ಕೆಮಿಕಲ್ಸ್ 5.9. ಟಾಟಾ ಕೆಮಿಕಲ್ಸ್ ಫಾರ್ ಸೋ ಮೆನಿ ರೀಸನ್ಸ್ ಆಗಿದೆ. ಇದು ಟಾಟಾ ಇನ್ವೆಸ್ಟ್ಮೆಂಟ್ಸ್ದು ಇದು ಬರ್ತಾ ಇದೆ ಅಂತ ಕೇಳ್ಪಟ್ಟೆ, ಒಂದು IPO. ಸೊ ಟಾಟಾ ಕೆಮಿಕಲ್ ಅದರದ್ದು ಪಾರ್ಟ್ ಇದೆ. ಟಾಟಾ ಕೆಮಿಕಲ್, ಟಾಟಾ ಇನ್ವೆಸ್ಟ್ಮೆಂಟ್ಸ್, ಟಾಟಾ ಕ್ಯಾಪಿಟಲ್ ಐ ಥಿಂಕ್ ಬರ್ತಾ ಇರೋವಂಥದ್ದು. ಟಾಟಾ ಇನ್ವೆಸ್ಟ್ಮೆಂಟ್ಸ್ ಆಲ್ರೆಡಿ ಇದೆ. ಇದು ಟಾಟಾ ಕ್ಯಾಪಿಟಲ್ ಬೇಸ್ಡ್, ಟಾಟಾ ಕೆಮಿಕಲ್, ಟಾಟಾ ಇನ್ವೆಸ್ಟ್ಮೆಂಟ್ಸ್, ಟಾಟಾ ಗ್ರೂಪ್ಸ್ದು ಟಾಟಾ ಮೋಟಾರ್ಸ್ ಇರ್ಬೋದು, ಅಥವಾ ಮೀನ್ಸ್ ಇದೇ ಇದ್ದಿದ್ದು ಮೇಜರ್ ಆಗಿ ಟಾಟಾ ಕ್ಯಾಪಿಟಲ್ ರಿಲೇಟೆಡ್. ಸೊ ಮೂಮೆಂಟ್ ಅಂತೂ ಇರ್ತವೆ.
ಸೊ ಅದಕ್ಕೆ ಟಾಟಾ ಕ್ಯಾಪಿಟಲಲ್ಲಿ 5.9 ಬಂದಿತ್ತು. ರೌಟ್ ಮೊಬೈಲ್ 7% ಕೊಟ್ಟಿತ್ತು. ಪಿರಾಮಲ್ 5.7, IKS 5.59, ಒಬೆರಾಯ್ 10.28. ಮೀನ್ಸ್ ಇಲ್ಲಿ ಅಬ್ಸರ್ವೇಷನ್ ನೋಡಬೇಕು. ಬಡ್ಡಿ ದರ ರೆಪೋ ರೇಟ್ ಕಟ್ ಆಯಿತು. ಸೊ ಫೈನಾನ್ಷಿಯಲ್ ಸೆಕ್ಟ್ರಲ್ಲಿ ಒಂದು ಸ್ವಲ್ಪ ಬೂಸ್ಟ್ ಅಂತ ಹೇಳ್ಬೋದು. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲದೆ ಮುಖ್ಯವಾಗಿ ರಿಯಾಲಿಟಿ ಸೆಕ್ಟರ್ ಈ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಒಂದು ಬೂಮ್ ಬರುತ್ತೆ. ಯಾಕಂದರೆ ತುಂಬ ಚೀಪಾಗಿ ಲೋನ್ ಸಿಗಬೇಕಾದ್ರೆ ಜನ ಹೋಮ್ ಲೋನ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಹೋಮ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಹಾಗಾಗಿ ಪರ್ಟಿಕ್ಯುಲರ್ ಆಯಾ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸ್ಗಳಿಗೆ ಸ್ವಲ್ಪ ಬೂಮ್ ಸಿಗುತ್ತೆ. ಹಾಗಾಗಿ ಒಂದು ಆ ಸೆಕ್ಟರ್ಗೆ ಒಂದು ಚೆನ್ನಾಗಿ ಓಡಿರುತ್ತೆ. ಸೊ ವರ್ಸ್ಟ್ ಕೇಸು ಮೀನ್ಸ್ ಆಟೋದಲ್ಲಿ ಹೋಗಬೇಕು, ಬಟ್ ಆಟೋದಕ್ಕೆ ನೆಗೆಟಿವ್ ಒಂದು ರೀಸನ್ ಏನಂದರೆ ಆಲ್ರೆಡಿ ಚೈನಾ ಒಂದು ಪರ್ಟಿಕ್ಯುಲರ್ ಒಂದು ಮ್ಯಾಗ್ನೆಟ್ ಅಂತ ಏನೋ ಇದೆಯಂತೆ, ಅದನ್ನು ಸಪ್ಲೈ ಮಾಡೋದನ್ನ ಸ್ಟಾಪ್ ಮಾಡಿದೆ. ಸೊ ಮೇಜರ್ ಹೊಡೆತ ಬಿದ್ದೆ ಎಲೆಕ್ಟ್ರಿಕಲ್ ವೆಹಿಕಲ್ಗೆ. ಸೊ ಆಟೋ ಸೆಕ್ಟ್ರಿಂದ ಸ್ವಲ್ಪ ದಿವಸದ ಮಟ್ಟಿಗೆ ಸ್ವಲ್ಪ ದೂರ ಇರಿ. ಸೊ ಹಾಗಾಗಿ ಒಂದು ಸ್ವಲ್ಪ ನೋಡ್ಕೊಬೇಕು. ಟೈಮ್ ಬೀಯಿಂಗು ವೀಕ್ಲಿ ಮೀನ್ಸ್ ಇದು ಗ್ಯಾನ್ ಬಗ್ಗೆ ಹೇಳಿಲ್ಲ. ಗ್ಯಾನ್ ಇಂಪಾರ್ಟೆಂಟ್ ಡೇಟ್ಸ್ 10th ಒಂದಿದೆ. ಸೊ ಹಾಗಾಗಿ ನೋಡ್ಕೊಳ್ಳಿ, ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡೂ. ಸೊ ರಿವರ್ಸ್ ಆ್ಯಂಡ್ ಬರ್ಬೋದು ಅಲ್ಲಿ. ಮೇಜರ್ ಏನೋ ಒಂದು ವೀನಸ್ ಏನೋ ಎಂಟ್ರಿ ಆಗ್ತಾ ಇದೆ ಟಾರಸ್ಗೆ. ಸೊ ಲ್ಯಾವಿಶ್ ರಿಲೇಟೆಡ್ ಕ್ಲೋತಿಂಗ್ಸು ಈ ಥರದ್ದೆಲ್ಲ ಒಂದು ಸ್ವಲ್ಪ ರಿಚ್ ಪ್ರಾಡಕ್ಟ್ಸ್ ರಿಲೇಟೆಡ್ ಅಂತ ಹೇಳ್ತಾರಲ್ಲ, ಲಕ್ಸುರಿ ಐಟಮ್ಸ್ಗಳು. ಸೊ ಆ ಸೆಕ್ಟ್ರಲ್ಲಿ ಒಂದಿಷ್ಟು ಚೆನ್ನಾಗಿ ಕೊಡ್ತವೆ. ಮತ್ತು FMCG ಇದು ಒಂದು ಸ್ವಲ್ಪ ಚೆನ್ನಾಗಿ ಓಡ್ತವೆ. ಸೊ ಬೈಯಿಂಗ್ ಕೆಪಾಸಿಟಿಗಳು ಅದ್ರ ಮೇಲೆ ಡಿಪೆಂಡೆಂಟ್ ಇರ್ತಾವಲ್ಲ. ಸೊ ಹಾಗಾಗಿ ಒಂದಿಷ್ಟು ವೀನಸ್ ಸ್ಪೇಸ್ ಸ್ಟಾಕ್ಸ್ಗಳು ಸ್ವಲ್ಪ ಮೂಮೆಂಟ್ಸ್ ಇರುತ್ತೆ. ಸೊ ಅದೊಂದು ವಿಷಯ ಆಗಿತ್ತು. ಇನ್ನು ಸಪೋರ್ಟ್ ರೆಸಿಸ್ಟೆನ್ಸ್ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ವೀಕ್ಲಿ ಕಾಲ್ಸ್ ಈ ವೀಕದ್ದು ನೋಡ್ಬೇಕಂದ್ರೆ ಮೇಜರ್ ಬಂದಿರೋದು ಏನಂದರೆ ಅಗೇನ್ ಕಂಟಿನ್ಯೂಷನ್ ರಿಯಾಲಿಟಿದು ಬಂದಿರುತ್ತೆ ಸ್ವಲ್ಪ. ಪ್ಲಸ್ ಇನ್ನೊಂದೇನಂದರೆ ಬ್ಯಾಂಕಿಂಗ್ ಸ್ಟಾಕ್ಸ್ ಬಂದಿಲ್ಲ ಈಗ ಈ ವೀಕಲ್ಲಿ. ಫೈನಾನ್ಷಿಯಲ್ ಸೆಕ್ಟರ್ ಮೇ ಬಿ ಫಿನ್ ನಿಫ್ಟಿ ಚೆನ್ನಾಗಿ ಮಾಡ್ಬೋದು ಈ ವೀಕಲ್ಲಿ. ಸೊ ಹಾಗಾಗಿ ಅದೊಂದು ನೋಡ್ಕೊಳ್ಳಿ. ಮಿಡ್ ಕ್ಯಾಪಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, ಅದರಲ್ಲೂ ಫೈನಾನ್ಸ್ ಸೆಕ್ಟರ್ ರಿಲೇಟೆಡ್ ಮಿಡ್ ಕ್ಯಾಪ್ಸ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಸೊ ಸ್ಟಾಕ್ಸ್ಗಳು ಯಾವ್ದಾದ್ರು ಬಂದಿದೆ ಅಂದರೆ ಬೇಸ್ಡ್ ಆನ್ ಅಸೆಂಡಿಂಗ್ ಆರ್ಡರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ. ಒಂದು GTL ಇನ್ಫ್ರಾ, ಶ್ಯಾಮ್ ಟೆಲಿಕಾಮ್, ಗೋಲ್ಡನ್ ಟೊಬ್ಯಾಕೋ, ಅಬನ್ ಆಫ್ಶೋರು, IRB, NMDC, ಬಜಾಜ್ ಹೌಸಿಂಗ್ ಫೈನಾನ್ಸ್, ವಿಶಾಲ್ ಮೆಗಾಮಾರ್ಟು, ಲೆಮನ್ ಟ್ರೀ, ಯೂನಿಯನ್ ಬ್ಯಾಂಕು, ಸಂವರ್ಧನ, ಮದಸನ್ಸು ಅಗೇನ್ ಆ್ಯಂಡ್ ಅಗೇನ್ ಬರ್ತಾನೆ ಇರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ ಅದು. ಸೊ ತುಂಬ ವೊಲಿಟಿಲಿಟಿ ಇರಲ್ಲ, ಸ್ಟಿಲ್ ಕೆಲವು ಸಲ ತುಂಬ ದುಡ್ಡು ಮಾಡ್ಬೋದು ಇಂಥ ಸ್ಟಾಕ್ಸಲ್ಲಿ. ಇಂದ್ರಪ್ರಸ್ಥ, IGL, ಇರ್ಕಾನ್, ಅಗೇನ್ DB ರಿಯಾಲಿಟಿ, ಆಕ್ಮೆ ಸೋಲಾರ್, HCC ಇದು ನೆಗೆಟಿವ್ ಹೋಗೋ ಸಾಧ್ಯತೆ ಇದೆ, ಯಾಕಂದರೆ ಆಲ್ರೆಡಿ ತುಂಬ ಕೊಟ್ಬಿಟ್ಟಿದೆ. ಸೊ ನೆಗೆಟಿವ್ ಹೋಗ್ಬೋದು. ಸೊ ಓವರಾಲ್ ಇದು ಸ್ಟಾಕ್ ವೀಕ್ ಏನು ರೆಕಮೆಂಡೇಶನ್ ಅಂತ ಏನಕ್ಕೆ ಕೊಡ್ತಾ ಇದ್ದೀನಿ, ಪ್ಲಸ್ಸು ಹೋಗ್ಬೋದು, ನೆಗೆಟಿವ್ ಹೋಗ್ಬೋದು. ಅದು ಸ್ಟಾಕ್ಸ್ಗಳು ಹೆಂಗೆ ಹೋಗ್ತಾ ಇದೆ ಅದ್ರ ಮೇಲೆ ನೀವು ಕಾಲ್ ತೊಗೊಬೇಕಾಗತ್ತೆ. ಸೊ ರೆಡಿಂಗ್ ಟೆಂಗ್ ಇದೆ, ಜಿಯೋ ಫೈನಾನ್ಷಿಯಲ್, ಹೊನ್ಸಾ ಕಂಪನಿ ಕನ್ಸ್ಯೂಮರ್ಸು. ಸೊ ಅಗೇನ್ ಇದೆಲ್ಲ ಕೊಡ್ತಾವೆ. ಇದನ್ನು ತುಂಬ ಚೆನ್ನಾಗಿ ಫಾಲೋ ಮಾಡಿ, ಯಾಕಂದರೆ ಮಾಮಾ ಅರ್ತ್ ರಿಲೇಟೆಡ್ ಅಂದರೆ ಒಂದು ಲಕ್ಸುರಿ ಐಟಮ್ ರಿಲೇಟೆಡ್ ಅಂತಲೇ ಬರುತ್ತೆ, ವೀನಸ್. ಸೊ ಇಲ್ಲಿ ಏನಾಗುತ್ತೆ, ಒಂದು ವುಮೆನ್, ವೀನಸ್, ಈ ಲಕ್ಸುರಿ, ಈ ಇಂಟರ್ ರಿಲೇಟೆಡ್ ಏನಾಗುತ್ತವೆ, ಸೊ ಅಂಥ ಪ್ರಾಡಕ್ಟು ಸ್ವಲ್ಪ ಚೆನ್ನಾಗಿ ಕೊಡ್ತವೆ. ಗೋ ಡಿಜಿಟ್, ವಿಕೀಲ್, ಸ್ವಿಗ್ಗಿ, FSL, ಬಿರ್ಲಾ ಸಾಫ್ಟ್, BDL, ಸ್ಟಾರ್ ಹೆಲ್ತ್, ವರುಣ್ ಬೇವರೇಜಸ್, ಡಾಬರ್ ತೆಗೆದುಬಿಡಿ, ನಾಟ್ ಇಂಪಾರ್ಟೆಂಟ್ ಇದು. ಬರ್ತಾ ಇರುತ್ತೆ, ಯಾಕಂದರೆ ಸಣ್ಣ ವೇರಿಯೇಷನ್ ಬಂದರೂ ಇಲ್ಲಿ ನನಗೆ ಫಿಗರ್ ಅಲರ್ಟ್ ಆಗಿಬಿಡುತ್ತೆ ನನ್ನ ಎಕ್ಸೆಲ್ ಇದರಲ್ಲಿ. ಸೊ ಹಾಗಾಗಿ ಡಾಬರ್ ಇಂಡಿಯಾ ತೆಗೆದುಬಿಡಿ. ಹಿಮಾದ್ರಿ ಸ್ಪೆಷಾಲಿಟಿ, ಹಿಂದೂಸ್ತಾನ್ ಜಿಂಕ್, ಅದಾನಿ ಪವರ್. ಸೊ ಕಲ್ಯಾಣ್ ಜ್ಯುವೆಲ್ಲರ್ಸ್ ಅಗೇನ್ ಹೇಳ್ತಾ ಇದೆ, ಲಕ್ಸುರಿ ಐಟಮ್ ರಿಲೇಟೆಡ್ ಕಲ್ಯಾಣ್ ಜ್ಯುವೆಲ್ಲರ್ಸ್ ತುಂಬ ಇಂಪಾರ್ಟೆಂಟ್ ಪ್ಲೇ ಆಗುತ್ತೆ. ಮೇ ಬಿ ನೋಡ್ಬಿಡೋಣ ಒಂದ್ಸಲಿ ಚಾರ್ಟ್, ಏನಕ್ಕೆ ಕಲ್ಯಾಣ್ ಜ್ಯುವೆಲ್ಲರ್ಸ್ ಬಂದಿದೆ, ಪಾಸಿಟಿವ್ ಹೋಗುತ್ತಾ ನೆಗೆಟಿವ್ ಹೋಗುತ್ತಾ ನೋಡೋಣ. ಸೊ ಫಸ್ಟಿಗೆ ನೆಗೆಟಿವ್ ಕೊಟ್ಟರೆ ನೆಕ್ಸ್ಟ್ ಪಾಸಿಟಿವ್ ಕೊಡುತ್ತಾ, ಆಮೇಲೆ ನೆಗೆಟಿವಿಂದ ಪಾಸಿಟಿವ್ ಅಥವಾ ಪಾಸಿಟಿವಿಂದ ನೆಗೆಟಿವ್, ಅದು ನೋಡ್ಕೊಬೇಕು ಹೆಂಗೆ ಬರುತ್ತೆ ಅಂತ. ಸದ್ಯಕ್ಕೆ ನನ್ನ ಒಂದು ಮಟ್ಟಿಗೆ ಇಚಿಮೋಟೋ
ಯಾ ಇಚಿಮೋಕೋ ಸದ್ಯಕ್ಕೆ ಬೈ ಕೊಟ್ಟಿದೆ, ಮೀನ್ಸ್ ನನ್ನ ಇಂಡಿಕೇಟ್ರು ಇಚಿಮೋಕಲ್ಲೂ ನೋಡೋಣ. ಸೊ ಒಳಗಡೆ ಎಂಟ್ರಿ ಆಗಿದೆ ಕ್ಲೌಡ್ ಒಳಗಡೆ. ಸೊ ಕ್ಲೌಡ್ ಟಚ್ ಆಗಿ ಹೊರಗಡೆ ಬರ್ಬೋದು, ಸಾಧ್ಯತೆನೇ ಇರ್ತವೆ. ಬಟ್ ಏನಾಗಿದೆ ಇಲ್ಲಿ ಬೇಸ್ ಲೈನ್ಗಿಂತ ಕೆಳಗಡೆ ಇದೆ, ಸೊ ನೆಗೆಟಿವ್ ಝೋನಲ್ಲೇ ಇದೆ ಇನ್ನು. ಬಟ್ ಪ್ರಾಬಬ್ಲಿ ಬಿಗ್ ಮೂಮೋ ಮೀನ್ಸ್ ಇಲ್ಲಿ ಏನಾಗಿದೆ, ನಾನು ಮೊನ್ನೆ ಹೇಳ್ತಾ ಇದ್ದೆ, ಡಿಸ್ಕಸ್ ಮಾಡ್ತಾ ಇದ್ದೆ ಒಬ್ರ ಹತ್ರ, ಪಾಸಿಟಿವ್ ಸರ್ಪ್ರೈಸ್ ರಿಸಲ್ಟ್ ಬಂದಿದೆ. ಸೊ ಒಂದು ಒಳ್ಳೆ ಮೂಮೆಂಟ್ ಇರ್ಬೋದು. ಸಾರಿ, ಇದನ್ನ ಡೇಲ್ ನೋಡಬೇಕು. ಸೊ ತುಂಬ ಜಾಸ್ತಿ ಮೂವ್ಮೆಂಟ್ ಬಂದಿಲ್ಲ ಇದು. ಸೊ 534 ಇಂದ 563 ಹೋಗಿದೆ. ಸೊ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ, ಬಟ್ ಒಂದು ಅಲರ್ಟ್ ಅಂತೂ ಬಂದಿದೆ, ಪಾಸಿಟಿವ್ ಅಂತೂ ಇದೆ. ಬೇಕಾದ್ರೆ ಒಂದು ಇಂಡಿಕೇಟರ್, ಎಕ್ಸಾಕ್ಟ್ ಇಂಡಿಕೇಟರ್ಲ್ಲೇ ನೋಡೋಣ. ಸೊ ಡೌನ್ ಬಂತು, ಇದರಿಂದ ಮೇಲ್ಗಡೆ ಕ್ಲೋಸ್ ಆಗ್ತಿದೆ. ಸೊ ಪಾಸಿಟಿವ್ ಅಂತ ಕೊಡುತ್ತೀಗ. ಸದ್ಯಕ್ಕೆ ಸೆಲ್ ಸಿಗ್ನಲ್ ಅಲ್ಲೇ ಇದೆ, ಪಾಸಿಟಿವ್ ಹೋಗುತ್ತೆ. ಬೇಸಿಕ್ ನನ್ನ ಇನ್ನೊಂದು ಇಂಡಿಕೇಟರಲ್ಲಿ ಆಲ್ರೆಡಿ ಪಾಸಿಟಿವ್ ಬಂದ್ಬಿಟ್ಟಿದೆ. ಇದರಿಂದ ಮೇಲೆ ಇನ್ನೂ ಹೋದರೆ ಇನ್ನೂ ಬಿಗ್ ಮೂವ್ಮೆಂಟ್ ಅಂತೂ ಸ್ಟಾರ್ಟ್ ಆಗುತ್ತೆ. ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕಾಗುತ್ತೆ. ಲಾಂಗ್ ಟರ್ಮ್ಗೆ ಇದನ್ನ ಕಲ್ಯಾಣ್ ಜ್ಯುವೆಲ್ಲರ್ಸ್ನ ನಾನು ಸಜೆಸ್ಟ್ ಮಾಡಲ್ಲ ಯಾವತ್ತು. ಸೊ ತುಂಬ ಒಂದು ವಾಲಿಟಿಲಿಟಿ ಇರುತ್ತೆ, ಸ್ವಲ್ಪ ನೋಡಿಕೊಂಡು ವರ್ಕ್ ಮಾಡಿ. ಸೊ ಕಂಟಿನ್ಯೂಯಿಂಗ್ ಇದು ಇಂಡಿಜನ್ ಇದೆ, ಬಲರಾಮ್ ಸೂಪ್, ಚಿನಿ, ಅದಾನಿ ಟೋಟಲ್, ಶ್ರೀರಾಮ್ ಫೈನಾನ್ಸ್, ಮಾರಿಕೋನು ಬೇಡ ಅನ್ಸುತ್ತೆ, ಜಾಸ್ತಿ ಮೂವ್ಮೆಂಟ್ ಇರಲ್ಲ. ಟಾಟಾ ಮೋಟಾರ್ಸ್ ನೆಗೆಟಿವ್ ಹೋಗುತ್ತೆ, ಗ್ಯಾರಂಟಿ ಹೋಗುತ್ತೆ. ಸೊ ಪ್ರೀವಿಯಸ್ ಏನು ಬಂದಿದೆ ಅದು ನೆಗೆಟಿವ್ ಹೋಗುತ್ತೆ, ಯಾಕಂದ್ರೆ ಹೇಳಿದೆ ಈಗಷ್ಟೇ ಚೈನಾದ ಒಂದು ಎಫೆಕ್ಟ್ ರಿಫ್ಲೆಕ್ಟ್ ಆಗುತ್ತೆ ಅಂತ. ಸಾಯಿ ಲೈಫ್ ಸೈನ್ಸಸ್ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ಏನು ಅಂತ ನೋಡ್ಕೊಳ್ಳಿ. ಸೊ ಮೇಜರ್ ಆಗಿ ಏನೇ ಒಂದು ರೆಕಮೆಂಡೇಶನ್ ಅಥವಾ ಒಂದು ಇಲ್ಲಿ ತೋರಿಸ್ತಾ ಇರೋವಂಥದ್ದು, ನಿಮ್ಮ ಕಡೆನೂ ಅನಾಲಿಸಿಸ್ ಟೆಕ್ನಿಕಲ್ ಫಂಡಮೆಂಟಲ್ಸ್ ಏನಿದೆ ಅದನ್ನು ನೋಡ್ಕೊಳ್ಳಿ. ಬಿಕಾಜಿ ಇದು ಹೋಗುತ್ತೆ, ಇದು FMCG. ಸೊ ಚೆನ್ನಾಗಿ ಕೊಡ್ಬೋದು. ಎಷ್ಟಿದೆ ಏನಿದೆ ನಾನು ನೋಡಿಲ್ಲ, ಫಾಲೋ ಮಾಡಲ್ಲ ಈ ಥರ ಸ್ಟಾಕ್ಗಳು. ಸ್ಟಿಲ್ ಏನೋ ಬಂದಿದೆ ಅಂದ್ರೆ ಇಂಟ್ರೆಸ್ಟ್ ನಂಗೂ ಆಗುತ್ತೆ. ಬಿಕಾಜಿ ಪಾಸಿಟಿವ್ ಅಂತೂ ಇದೆ, ಮತ್ತಷ್ಟು ಪಾಸಿಟಿವ್ ಹೋಗೋ ಸಾಧ್ಯತೆ ಇದೆ. ಟ್ರೂತ್ ಸೂಪರ್ ಟ್ರೆಂಡಲ್ಲಿ ಆಲ್ರೆಡಿ ಬೈ ಟು ಬಂದ್ಬಿಟ್ಟಿದೆ, ಲಾಂಗ್ ಟರ್ಮ್ಗೆ ಅಂತಾನೆ ತೊಗೊಬೇಕಾಗುತ್ತೆ. ಸ್ವಲ್ಪ ನೋಡಿಕೊಂಡು ಎಂಟ್ರಿ ತೊಗೊಳ್ಳಿ. ಮೇಜರ್ ಆಗಿ ಟೆಕ್ನಿಕಲ್ ಆಗಿ ಇಲ್ಲಿ ಅಲರ್ಟ್ ಕೊಟ್ಟಿರ್ಬೋದು, ಬಟ್ ರಿವರ್ಸ್ ಇಮಿಡಿಯೇಟ್ ಬಂದ್ಬಿಡ್ತವೆ. ರಿಸಲ್ಟ್ ಓವರ್ ಆಲ್ ಅಷ್ಟು ಚೆನ್ನಾಗಿರ್ಲಿಕ್ಕಿಲ್ಲ, ಬಟ್ ಸ್ಟಿಲ್ ನೋಡ್ಕೊಳ್ಳಿ ಫಂಡಮೆಂಟಲ್ಸ್ ನಿಮ್ಮ ಕಡೆ ಏನೇನಿದೆ ಅದು ಫಾಲೋ ಮಾಡಿಕೊಂಡು ನೋಡ್ಕೊಳ್ಳಿ. ABSL, AMC, ಸ್ನೈಡರ್ ಅಜಾಯಿನ್ ಬಂದಿದೆ, ನೆಗೆಟಿವ್ ಹೋಗೋ ಸಾಧ್ಯತೆ ಇರ್ತವೆ ಇದು, ಸ್ವಲ್ಪ ನೋಡ್ಕೊಳ್ಳಿ. CCI, ಜೆನ್ಸರ್, ಅದಾನಿ ಎನರ್ಜಿ ಬಂದಿದೆ, ಜಿಡಸ್ ಲೈಫ್ ಸೈನ್ಸ್, ಜಿಡಸ್ ಒಟ್ಟಾಗ, JSW ಸ್ಟೀಲ್, ಅಲಿಬಸ್, ಕಜಾರಿಯಾ, KPR, UTI ಅಸೆಟ್ ಮ್ಯಾನೇಜ್ಮೆಂಟು, KPIT, ಡಾಕ್ಟರ್ ರೆಡ್ಡಿ, ಸಿಯಾಂಟು, ಬ್ಲೂ ಸ್ಟಾರ್, IKS ಮತ್ತೆ ಬಂದಿದೆ, ಗ್ಲ್ಯಾಂಡ್ ಫಾರ್ಮಾ ಎಲ್ಲ ಗೊತ್ತಿಲ್ಲ ನನಗೆ, ಮ್ಯಾಪ್ ಮೈ ಇಂಡಿಯಾದು, ACC, ಚೋಳಮಂಡಲಂ, BBTC, ಇದೆಲ್ಲ ನೋಡಿ ಫೈನಾನ್ಸ್ ರಿಲೇಟೆಡ್. ಬಜಾಜ್ ಫೈನಾನ್ಸು, ಯುನೈಟೆಡ್ ಬ್ರಿವರೀಸ್, ಲ್ಯಾವಿಶ್. ಬಟ್ ರಾಹು ಎಫೆಕ್ಟ್ ಇರ್ತವೆ, ಸ್ವಲ್ಪ ನೋಡ್ಕೊಳ್ಳಿ. ಬ್ರಿವರೀಸ್, ಟ್ಯಾಪಿಂಗ್ ಪಾಯಿಂಟ್, ಕೋರಮಂಡಲಂ, ಮಾಸ್ಟರ್, ಗೋದ್ರೇಜ್ ಪ್ರಾಪರ್ಟೀಸ್, ಆಟಮ್, ಗ್ರಾಸಿಮ್, ಮಹೀಂದ್ರ ಅಂಡ್ ಮಹೀಂದ್ರ, SRF, ಟೊರೆಂಟ್ ಫಾರ್ಮಾ, L&T ಎಸ್, ಟೆಕ್ನಾಲಜಿ ಸರ್ವಿಸಸ್, ಆಂಬರ್ ಎಂಟರ್ಪ್ರೈಸಸ್, ಗಾಡ್ಫ್ರೇ ಫಿಲಿಪ್. ಸೊ ಲ್ಯಾವಿಶ್ ಪ್ರಾಡಕ್ಟ್ ಆಲ್ರೆಡಿ ತುಂಬ ರನ್ ಆಗಿಬಿಟ್ಟಿದೆ, ಇದು ಒಂದು ವರ್ಷದಲ್ಲಿ. ನೆಗೆಟಿವ್ ಬರುತ್ತಾ ಏನು ಬರುತ್ತೆ ನೋಡ್ಕೊಳ್ಳಿ, ನನಗಂತೂ ಗೊತ್ತಿಲ್ಲ, ಫಾಲೋ ಮಾಡ್ತಾ ಇಲ್ಲ ಇದನ್ನ. ಗಾಡ್ಫ್ರೇ ಫಿಲಿಪ್, ಯಾವುದೋ ಟೊಬಾಕೋ, ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಬರ್ಬೋದು. ವೀಕ್ಲಿ ಬೇಸಿಸಲ್ಲಿ ಇನ್ನೂ ಬೈ ಸಿಗ್ನಲ್ ಎಲ್ಲ ಇದೆ, ನೆಗೆಟಿವ್ ಹೋಗೋ ಸಾಧ್ಯತೆ ಇದೆ, ಮತ್ತಷ್ಟು ನೆಗೆಟಿವ್ ಹೋಗುತ್ತೆ, ಹುಷಾರಾಗಿರಿ. ಅಲ್ಟ್ರಾಸ್ಟೆಕ್ ಸಿಮೆಂಟ್ ಫೈನಲ್ ಒನ್. ಸೊ ಲಿಮಿಟೆಡ್ ಒಂದು 5 to 10 ಸ್ಟಾಕ್ಸ್ ಮಾತ್ರ ಫಾಲೋ ಮಾಡಿ, ತುಂಬ ಎಲ್ಲನೂ ಫಾಲೋ ಮಾಡಬೇಕಿಲ್ಲ. ನಿಮ್ಮ ಫೇವ್ರೆಟ್ ಸ್ಟಾಕು, ನಿಮಗೆ ಹೆಸರಿಗೆ ಗೊತ್ತಿರೋವಂಥದ್ದು, ನಿಮಗೆ ಟೆಕ್ನಿಕಲ್ ಫಂಡಮೆಂಟಲ್ಸ್ ಅರ್ಥ ಆಗಿರುವಂಥ ಸ್ಟಾಕ್ಸ್ ಮೇಲೆ ವರ್ಕ್ ಮಾಡಿ. ಸುಮ್ಮನೆ ಎಲ್ಲದರಲ್ಲೂ ವರ್ಕ್ ಮಾಡ್ತೀನಿ, ಎಲ್ಲದರಲ್ಲೂ ದುಡ್ಡು ಮಾಡ್ತೀನಿ ಅಂತ ಹೋಗ್ಬಿಡಿ, ಲಾಸ್ ಆಗುತ್ತೆ. ಸೊ ಇದನ್ನು ಫಾಲೋ ಮಾಡಿ. ಮತ್ತೆ ಮುಂದಿನ ವಾರದ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದ ಹೇಳ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಮತ್ತೆ ರಿಕ್ವೆಸ್ಟು, ಇನ್ನು ಯಾರು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಸಣ್ಣದಾಗಿದ್ರು ವೆರಿ ಇಂಪಾರ್ಟೆಂಟ್ ಇರ್ತವೆ. ದುಡ್ಡು ಮಾಡ್ಬೋದು ನೀವು. ಸೋಮಾರಿಗಳಾಗಿರ್ಬೇಡಿ. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.